ಮೀನು ಮಾರುವವಳಾದ ಕಮಲಮ್ಮ ಪುಟ್ಟಿಯ ತುಂಬ ಮೀನುಗಳನ್ನು ತುಂಬಿಸಿಕೊಂಡು ಮಾರುವುದಕ್ಕೆಂದು ಹೋದಳು. ಅವಳು ಎಲ್ಲಾ ಮೀನುಗಳನ್ನು ಮಾರಿಬಿಟ್ಟು ಹಿಂತಿರುಗಿ ಮನೆಗೆ ಹೋಗುವಾಗ ಜೋರಾಗಿ ಮಳೆ ಬಂದು ಬಿಟ್ಟಿತು. ಆದ್ದರಿಂದ ಕಮಲಮ್ಮ ಹೂ ಕಟ್ಟುವ ಒಬ್ಬ ಸ್ತ್ರೀಯ ಮನೆಯ ಹತ್ತಿರಕ್ಕೆ ಹೋಗಿ ನಿಂತಳು. ತುಂಬಾ ಕತ್ತಲಾದ ಕಾರಣ ಆ ಮನೆಯಲ್ಲಿದ್ದ ಸ್ತ್ರೀ, ಒಳಗೆ ಬನ್ನಿರಿ, ಈ ರಾತ್ರಿ ಇಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಹೋಗಿರಿ ಎಂಬುದಾಗಿ ಹೇಳಿದಳು. ಆಗ ಕಮಲಮ್ಮ ಸರಿ ಎಂಬುದಾಗಿ ಹೇಳಿ ಅಲ್ಲೇ ಉಳುಕೊಂಡಳು. ಆದರೆ ಕಮಲಮ್ಮನಿಗೆ ಆ ಮನೆಯಲ್ಲಿ ಮಲಗುವುದಕ್ಕಾಗಲಿ ಇರುವುದಕ್ಕಾಗಲಿ ಸಾಧ್ಯವಾಗುತ್ತಿರಲಿಲ್ಲ. ಕಾರಣ ಆ ಮನೆಯ ತುಂಬ ಮಲ್ಲಿಗೆ ಹೂವುಗಳ ಪರಿಮಳ ಗಮಗಮಿಸುತ್ತಿತ್ತು. ಆ ಗಮಗಮಿಸುವ ಸುವಾಸನೆಯನ್ನು ಸಹಿಸಲಾರದ ಕಮಲಮ್ಮ ತನ್ನ ಮೀನು ಪುಟ್ಟಿಯನ್ನು ತೆಗೆದುಕೊಂಡು ಮುಖಕ್ಕೆ ಹಾಕಿಕೊಂಡು ಮಲಗಿದಳಂತೆ. ನೋಡಿರಿ, ಯಾವಾಗಲೂ ಪಾಪದಲ್ಲಿ ಜೀವಿಸುತ್ತಿರುವ ಜನರು ಪರಲೋಕದಲ್ಲಿ ವಾಸಿಸಲು ಆಗುವುದಿಲ್ಲ. ಒಂದು ವೇಳೆ ದೇವರು ಅವರನ್ನು ಕನಿಕರಿಸಿ ಪರಲೋಕದಲ್ಲಿ ಸೇರಿಸಿಕೊಂಡರೂ ಪರಲೋಕದಲ್ಲಿರುವ ದೇವರ ಮಹಿಮೆ ಹಾಗೂ ಪರಿಶುದ್ಧತೆಯನ್ನು ಸಹಿಸಲಾಗದೆ ತಾವಾಗಿಯೇ ಹೊರಗೆ ಬರುತ್ತಾರಂತೆ. ಆದ್ದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲಿಯೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ ಎಂದು ಬೈಬಲ್ ಹೇಳುತ್ತದೆ. ಆದ್ದರಿಂದ ಪ್ರಿಯರೇ, ಈ ಲೋಕದಲ್ಲಿ ಜೀವಿಸುವಾಗಲೇ ನಾವು ಪರಿಶುದ್ಧತೆಯನ್ನು ಅಪೇಕ್ಷಿಸಿ ಪರಿಶುದ್ಧರಾಗಿ ಜೀವಿಸೋಣವೇ?